ಹೆಲೋ ವಿವರ್ಸ್, ಇವತ್ತಿನ ನಮ್ಮ ರೆಸಿಪಿ ಕ್ರಿಸ್ಮಸ್ ಫ್ರೂಟ್ ಕೇಕ್. ಕ್ರಿಸ್ಮಸ್ ಫ್ರೂಟ್ ಕೇಕನ್ನು ತುಂಬ ಜನರು ತುಂಬ ವಿಧಾನದಲ್ಲಿ ಮಾಡ್ತಾರೆ. ಟ್ರೆಡಿಷ್ನಲ್ ಕ್ರಿಸ್ಮಸ್ ಕೇಕನ್ನು ಆಲ್ಕೋಹಾಲಿಕ್ ಆಗಿ ಮಾಡ್ತಾರೆ, ಅಂದರೆ ರಮ್ಮು, ವೈನ್, ವಿಸ್ಕಿ ಇದನ್ನೆಲ್ಲ ಉಪಯೋಗಿಸ್ಕೊಂಡೆ ಮಾಡ್ತಾರೆ. ನಾನ್ ಆಲ್ಕೋಹಾಲಿಕ್ ಅಂದರೆ ಆರೆಂಜ್ ಜ್ಯೂಸನ್ನು ಉಪಯೋಗಿಸ್ಕೊಂಡಿದ್ದನ್ನು ಮಾಡ್ತಾರೆ. ಇವತ್ತು ನಾನಿಲ್ಲಿ ಕೇಕಿಗೆ ರಮ್ಮನ್ನು ಉಪಯೋಗಿಸಿದ್ದೀನಿ. ಇದನ್ನು ತುಂಬ ಸುಲಭವಾಗಿ ಹೇಗೆ ಮಾಡ್ಬೋದು ಅಂತ ಈ ರೆಸಿಪಿನಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಹಾಗಾದರೆ ಬನ್ನಿ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಬೌಲಿಗೆ ನಾನೊಂದು ಅರ್ಧ ಕಪ್ಪು ಒಣ ದ್ರಾಕ್ಷಿ, ಅರ್ಧ ಕಪ್ಪು ಖರ್ಜೂರ, ಒಂದು ಅರ್ಧ ಕಪ್ಪು ಒಣಗಿರುವಂತಹ ಅಂಜೀರ, ಅರ್ಧ ಕಪ್ಪು ಆಪ್ರಿಕಾಟ್, ಒಂದು ಅರ್ಧ ಕಪ್ಪು ಹೋಮ್ ಮೇಡ್, ಇದು ನಾನು ಮನೆಯಲ್ಲಿ ಮಾಡಿರುವಂಥ ಟುಟಿ, 1/4 ಕಪ್ನಷ್ಟು ಕ್ಯಾನ್ಬೆರೀಸ್ ಡ್ರೈಡ್, ಇದು ಪ್ಯಾಕೆಟ್ ಸಿಗುತ್ತೆ. ಹಾಗೆ ಒಂದು 1/4 ಕಪ್ನಷ್ಟು ಒಣಗಿದ ಕಪ್ಪು ದ್ರಾಕ್ಷಿ ಕೂಡ ಹಾಕ್ಕೊಂಡಿದ್ದೀನಿ. 2 ಟೀ ಸ್ಪೂನ್ ಲೆಮನ್ ಜೆಸ್ಟ್, 1 ಟೇಬಲ್ ಸ್ಪೂನ್ನಷ್ಟು ಆರೆಂಜ್ ಜೆಸ್ಟನ್ನು ಹಾಕ್ಕೊಂಡಿದ್ದೀನಿ. ನಾನು ಇದು ಮೊದಲೇ ಹೇಳಿದಾಗೆ ಇದನ್ನು ರಮ್ಮಿಂದ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದೆಲ್ಲ ಡ್ರೈ ಫ್ರೂಟ್ಸನ್ನು ನಾವು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಲೆಮನ್ ಜೆಸ್ಟಿಗೆ ನಾನು ಒಂದು ಮಧ್ಯಮ ಗಾತ್ರದ ಲಿಂಬೆಹಣ್ಣನ್ನು ತಗೊಂಡು ಅದರ ಹಳದಿ ಭಾಗವನ್ನು ಗ್ರೇಟ್ ಮಾಡಿ ತುರ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಆರೆಂಜ್ ಜೆಸ್ಟಿಗೂ ಕೂಡ ಒಂದು ಆರೆಂಜಿನ ಮೇಲಿನ ಆರೆಂಜ್ ಭಾಗವನ್ನು ಗ್ರೇಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸನ್ನು ಒಂದು ಗಾಜಿನ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ 180 ml 180 mlನಷ್ಟು ರಮ್ಮನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾವು ಹಾಕಿರುವಂತಹ ರಮ್ಮು ಎಲ್ಲ ಡ್ರೈ ಫ್ರೂಟ್ಸ್ಗಳಿಗೂ ಇದು ತಾಗಬೇಕು. ಹಾಗಾಗಿ ಇದನ್ನು ನಾನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಆದ ತಕ್ಷಣ ಇದರ ಮುಚ್ಚಳವನ್ನು ಗಟ್ಟಿಯಾಗಿ ಮುಚ್ಚಿ ಸೈಡ್ ಇಡಬೇಕು. ಇದನ್ನು ಹೀಗೆ ಒಂದು ವಾರ ಕಾಲನಾದರೂ ಇಡ್ಬೋದು, ಇಲ್ಲ 24 hours ಆದರೂ ಇಡ್ಬೋದು. ಟೈಮ್ ಇಲ್ಲ ಅಂದರೆ ಒಂದು ರಾತ್ರಿ ಕೂಡ, ಓವರ್ ನೈಟ್ ಕೂಡ ಇದನ್ನು ನೆನೆಸಿ ಇಡ್ಬೋದು. ನಾನಿಲ್ಲಿ 24 hours ನೆನೆಸಿ ಸೈಡ್ಗೆ ಇಟ್ಟಿದ್ದೀನಿ. ಕ್ರಿಸ್ಮಸ್ ಫ್ರೂಟ್ ಕೇಕ್ಗೆ ಹಾಕುವಂಥ ಒಂದು ಸ್ಪೈಸ್ ಪೌಡರ್ ಸಿಗುತ್ತೆ, ಅದನ್ನು ಕೂಡ ಹಾಕ್ಕೊಳ್ಬೋದು. ಅದು ಇಲ್ಲ ಅಂತಂದರೆ ನಾವು ಮನೆಯಲ್ಲೇ ಸ್ಪೈಸ್ ಪೌಡರನ್ನು ರೆಡಿ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ನಾನಿಲ್ಲಿ 4 ಏಲಕ್ಕಿಯನ್ನು ಸಿಪ್ಪೆ ಸುಲಿದು ಹಾಕ್ಕೊಳ್ತಾ ಇದ್ದೀನಿ. 3 ಚಿಕ್ಕ ತುಂಡು ಚಕ್ಕೆ, ಒಂದು ಸ್ವಲ್ಪ ಜಾಯಿಕಾಯಿ, 2 ಲವಂಗ, 1/2 ಕಪ್ನಷ್ಟು ನಾನಿಲ್ಲಿ ಬ್ರೌನ್ ಶುಗರನ್ನು ಹಾಕ್ಕೊಂಡು ಅದನ್ನು ಫೈನಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಒಣ ಶುಂಠಿ ಪುಡಿಯನ್ನು ಕೂಡ ಹಾಕ್ಕೊಳ್ತಾರೆ. ನಾನಿಲ್ಲಿ ಹಾಕ್ಕೊಂಡಿಲ್ಲ, ಹಾಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಬೇಕಿದ್ರೆ ಹಾಕ್ಕೊಳ್ಬೋದು. ಇದು ನಾನು 24 hours ರಮ್ಮಲ್ಲಿ ಸೋಕ್ ಮಾಡಿರುವಂಥ ಡ್ರೈ ಫ್ರೂಟ್ಸ್ಗಳು. ಇದು ಇವಾಗ ರಮ್ಮನ್ನು ಚೆನ್ನಾಗಿ ಸೋಕ್ ಮಾಡ್ಕೊಂಡಿದೆ. ಇದನ್ನು ನಾನು ಒಂದು ಜಲ್ಡಿಗೆ ಹಾಕ್ಕೊಂಡು ಸೋಸ್ಕೊಳ್ತಾ ಇದ್ದೀನಿ. ಏನಾದರೂ ಎಕ್ಸೆಸ್ ರಮ್ ಇದ್ದರೆ ಈ ಕೆಳಗಿನ ಜಾರಲ್ಲಿ ಇದು ಬಂದು ಇರುತ್ತೆ, ಅದು ನಮಗೆ ಬೇಕಾಗಿಲ್ಲ, ಜಸ್ಟ್ ಡ್ರೈ ಫ್ರೂಟ್ಸ್ ಅಷ್ಟೇ ಸಾಕು. ಈ ಕಡೆ ನಾನೊಂದು 1/4 kg ಅಂದರೆ 250 ಗ್ರಾಮ್ನಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ. ಬೆಣ್ಣೆ ಯಾವಾಗಲೂ ರೂಮ್ ಟೆಂಪರೇಚರಲ್ಲೇ ಇರಬೇಕು. ಬೆಣ್ಣೆಯನ್ನು ನಾನಿಲ್ಲಿ ಹ್ಯಾಂಡ್ ಮಿಕ್ಸರಿಂದ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ತುಂಬ ಫ್ಲಫಿ ಆಗೋವರೆಗೆ ಮತ್ತು ಇದು ತನ್ನ ಕಲರಲ್ಲಿ ಚೇಂಜ್ ಆಗೋವರೆಗೆ ಇದನ್ನು ನಾನು ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು ಬೆಣ್ಣೆ ಕಲರ್ ಚೇಂಜ್ ಆಗಿದೆ, ಹಾಗೆ ಇದು ತುಂಬ ಲೈಟಾಗಿ ಕೂಡ ಬಂದಿದೆ. ಇವಾಗ ನಾನಿದು ಸೈಡ್ಸ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ನಾವು ಮಾಡಿ ಇಟ್ಕೊಂಡಿರುವಂತಹ ಸಕ್ಕರೆ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ರಫಾಗಿ ಒಂದ್ಸಲ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ಹ್ಯಾಂಡ್ ಮಿಕ್ಸರಿಂದ ನಾನು ಇದು ಪೂರ ಸಾಫ್ಟ್ ಆಗೋವರೆಗೆ ಇದನ್ನು ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಪ್ರೊಸೆಸನ್ನು ನಾವು ಹ್ಯಾಂಡ್ ವಿಸ್ಕರ್ನಿಂದ ಕೂಡ ಮಾಡ್ಕೊಳ್ಬೋದು, ಆದರೆ ಸ್ವಲ್ಪ ಸಮಯ ಜಾಸ್ತಿ ತಗೊಳುತ್ತೆ. ಇದು ಸಕ್ಕರೆ ಮತ್ತು ಬೆಣ್ಣೆಯನ್ನು ನಾನು ಕ್ರೀಮಿ ಟೆಕ್ಸ್ಚರ್ ಬರೋವರೆಗೆ ವೇಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು 4 ಎಗ್ಗನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. 4 ಎಟ್ ಎ ಟೈಮ್ ಹಾಕ್ತಾ ಇಲ್ಲ, ಒಂದೊಂದನ್ನೇ ಹಾಕಿ ಅದು ಒಂದನ್ನು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇನ್ನೊಂದು ಮೊಟ್ಟೆಯನ್ನು ಹಾಕಿ ಅದು ಕೂಡ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇನ್ನೊಂದು ಹಾಕ್ತಾಯಿದ್ದೀನಿ. ಹಾಗೆ 4 ಮೊಟ್ಟೆಯನ್ನು ಬೇರೆ ಬೇರೆಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲಿವರೆಗೆ ಅಂದರೆ ಇದು ಸ್ಮೂತ್ ಟೆಕ್ಸ್ಚರ್ ಬರಬೇಕು, ಅಲ್ಲಿವರೆಗೆ ಇದನ್ನು ಬೀಟ್ ಮಾಡ್ಕೊಳ್ಬೇಕು. ಈ ಸ್ಟೇಜಲ್ಲಿ ಬೇಕಿದ್ದರೆ 1 ಟೀ ಸ್ಪೂನ್ ವೆನಿಲಾ ಎಸೆನ್ಸನ್ನು ಹಾಕ್ಕೊಳ್ಬೋದು. ವೆನಿಲಾ ಎಸೆನ್ಸ್ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಹಾಗಾಗಿ ನಾನು ನನ್ನ ಯಾವ ಕೇಕಲ್ಲೂ ಕೂಡ ವೆನಿಲಾ ಎಸೆನ್ಸನ್ನು ಉಪಯೋಗಿಸೋದಿಲ್ಲ. ಇದರ ಬದಲಿಗೆ ವೆನಿಲಾ ಎಕ್ಸ್ಟ್ರಾಕ್ಟ್ ಇದೆ, ಹಾಕ್ಕೊಳ್ಬೋದು. ಈ ಕೇಕನ್ನು ತಿನ್ನಬೇಕಾದ್ರೆ ನಮಗೆಲ್ಲೂ ಮೊಟ್ಟೆ ಹಾಕಿದ್ದೀವಿ ಅಂತ ಅನಿಸೋದಿಲ್ಲ. ನಮಗೆ ಫ್ಲೇವರ್ ಸ್ವಲ್ಪ ಜಾಸ್ತಿನೇ ಬೇಕು ಅಂತ ಅಂದರೆ ನಾವು 4 ಏಲಕ್ಕಿ ಹಾಕೋ ಬದಲಿಗೆ ಅಲ್ಲಿ 6 ಏಲಕ್ಕಿಯನ್ನು ಬಳಸ್ಕೊಳ್ಬಹುದು. ಇಲ್ಲಿ 4 ಮೊಟ್ಟೆಯನ್ನು ನಾನು ಚೆನ್ನಾಗಿ ಬೀಟ್ ಮಾಡ್ಕೊಂಡು ಆಗಿದೆ. ಇದನ್ನು ಒಂದ್ಸಲ ನೀಟಾಗಿ ಸೈಡ್ಸನ್ನು ಸ್ಕ್ರೇಪ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು
ಒಂದು ದಿನ ನೆನೆಸಿಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ ಮಿಕ್ಸ್ಚರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಬೇಕು. ಅಲ್ಲಿವರೆಗೆ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಕ್ರಿಸ್ಮಸ್ ಡ್ರೈ ಫ್ರೂಟ್ ಕೇಕ್ಗೆ ಇಲ್ಲಿ ನಾನು ಹಾಕಿರುವಂಥ ಡ್ರೈ ಫ್ರೂಟ್ಸನ್ನೇ ಹಾಕಬೇಕು ಅಂತೇನೂ ಇಲ್ಲ. ಇದರಲ್ಲಿ 1 ಅಥವಾ 2 ಐಟಮ್ ಇಲ್ಲದೇ ಇದ್ದರೂ ನಡೆಯುತ್ತೆ. ಇಲ್ಲಾಂದರೆ ಬರೀ 2 ಥರದ ದ್ರಾಕ್ಷಿ ಮತ್ತು ಟೂಟಿ ಫ್ರೂಟಿಯನ್ನು ಉಪಯೋಗಿಸ್ಕೊಂಡು ಮಾಡ್ಕೊಳ್ಬಹುದು. ಇಲ್ಲಿ ನಾನೊಂದು ಡ್ರೈ ಇಂಗ್ರೀಡಿಯೆಂಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 2 ಕಪ್ನಷ್ಟು ಮೈದಾ ಹಿಟ್ಟು, 1 ಟೀ ಸ್ಪೂನ್ನಷ್ಟು ಬೇಕಿಂಗ್ ಪೌಡರನ್ನ ತೊಗೊಂಡಿದ್ದೀನಿ. ಇದನ್ನೊಂದ್ಸಲ ಜರಡಿ ಇಟ್ಕೊಳ್ಬೇಕಾಗತ್ತೆ. ಇಲ್ಲಿ ಮೈದಾ ಮಿಕ್ಸ್ಚರನ್ನು ನಾವು ಒಂದೇ ಸಲ ಹಾಕ್ಕೊಳ್ಬಾರ್ದು, ಸ್ವಲ್ಪ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಒಂದು ಸಲ ಹಾಕಿರೋ ಮೈದಾ ಹಿಟ್ಟು ಎಲ್ಲ ಮಿಕ್ಸ್ ಆದ ನಂತರ ಇನ್ನೊಂದು ಸಲ ಹಾಕ್ಕೊಳ್ಳಿ. ಇದೇ ಥರ ಎಲ್ಲವನ್ನು ಹಾಕಿ ನಾನು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕ್ರಿಸ್ಮಸ್ ಫ್ರೂಟ್ ಕೇಕ್ಗಳು ಯಾವಾಗಲೂ ಕಲರಲ್ಲಿ ಸ್ವಲ್ಪ ಡಾರ್ಕ್ ಬ್ರೌನಲ್ಲಿ ಇರುತ್ತೆ. ಅದು ಯಾಕಂದರೆ ಅದರಲ್ಲಿ ಶುಗರನ್ನು ಕ್ಯಾರಮಲೈಸ್ ಮಾಡಿ ಹಾಕ್ತಾರೆ. ಎಲ್ಲಿವರೆಗೆ ಅಂತಂದರೆ ಶುಗರಲ್ಲಿ ಕಹಿ ಅಂಶ ಬರಬೇಕು, ಅಲ್ಲಿವರೆಗೆ ಅದನ್ನು ಕ್ಯಾರಮಲೈಸ್ ಮಾಡಿ ಹಾಕ್ತಾರೆ. ಹಾಗಾಗಿ ಕೇಕಿಗೆ ಡಾರ್ಕ್ ಕಲರ್ ಬರುತ್ತೆ. ನಾನಿಲ್ಲಿ ಶುಗರನ್ನು ಕ್ಯಾರಮಲೈಸ್ ಮಾಡಿ ಹಾಕ್ತಾ ಇಲ್ಲ, ಅದರ ಬದಲಿಗೆ ಆರೆಂಜ್ ಜ್ಯೂಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಎಲ್ಲ ಮೈದಾ ಹಿಟ್ಟನ್ನು ಹಾಕಿದಾದ ತಕ್ಷಣ ನಮಗೆ ಇದು ಬ್ಯಾಟರ್ ಸ್ವಲ್ಪ ತಿಕ್ ಅನ್ನಿಸ್ತಾ ಇದೆ. ಹಾಗಾಗಿ ನಾನು ಆರೆಂಜ್ ಜ್ಯೂಸನ್ನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಟ್ ಎ ಟೈಮ್ ಒಂದೇ ಸಲ ಹಾಕೋಕ್ಕೆ ಹೋಗ್ಬೇಡಿ, ಬ್ಯಾಟರ್ ನೀರಾದರೆ ಕಷ್ಟ. ಕ್ರಿಸ್ಮಸ್ ಕೇಕ್ ಬ್ಯಾಟರ್ ಯಾವಾಗಲೂ ಸ್ವಲ್ಪ ತಿಕ್ಕಾಗೇ ಇರುತ್ತೆ. ಹಾಗಾಗಿ ನೋಡ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರಿ. ಇಲ್ಲಿ ನಾನು ಅರ್ಧ ಕಪ್ ಆರೆಂಜ್ ಜ್ಯೂಸನ್ನು ಪೂರ ಯೂಸ್ ಮಾಡ್ಕೊಂಡಿದ್ದೀನಿ. ಶುಗರ್ ಕ್ಯಾರಮೆಲ್ ಹಾಕೋದಾದರೆ ಒಂದು ಅರ್ಧ ಕಪ್ ಸಕ್ಕರೆಯನ್ನು ಒಂದು ದಪ್ಪ ತಳೆದ ಪಾತ್ರೆಯಲ್ಲಿ ಇಟ್ಟು ಅದನ್ನು ಲೋ ಫ್ಲೇಮಲ್ಲಿ ಡಾರ್ಕ್ ಕಲರ್ ಬರೋವರೆಗೆ ಅದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಅದು ತಣ್ಣಗಾದ ನಂತರ ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ನೀರು ಹಾಕಿ 2 ನಿಮಿಷ ಕುದಿಸ್ಬೇಕು. ಅದು ತಣ್ಣಗಾದ ನಂತರನೇ ಆರೆಂಜ್ ಜ್ಯೂಸ್ ಬದಲಿಗೆ ಅದನ್ನು ನಾವು ಯೂಸ್ ಮಾಡಬಹುದು. ಈ ಪ್ರೊಸೆಸನ್ನು ತುಂಬ ಹುಷಾರಾಗಿ ಮಾಡಬೇಕು. ಬಿಸಿ ಸಕ್ಕರೆಗೆ ಏನಾದರೂ ನೀರು ಹಾಕಿದರೆ ತುಂಬ ಸಿಡಿಯುತ್ತೆ, ಸೊ ಕೈ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಆರೆಂಜ್ ಜ್ಯೂಸ್ ಹಾಕಿ ಇಲ್ಲಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಚೆರಿ, 2 ಟೇಬಲ್ ಸ್ಪೂನಷ್ಟು ಬಾದಾಮಿ, 2 ಟೇಬಲ್ ಸ್ಪೂನ್ ಗೋಡಂಬಿ, 2 ಟೇಬಲ್ ಸ್ಪೂನ್ ವಾಲ್ನಟ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆರಿಯನ್ನು ನಾನು ಡ್ರೈ ಫ್ರೂಟ್ಸ್ ರಮ್ನಲ್ಲಿ ಮಿಕ್ಸ್ ಮಾಡಬೇಕಾದ್ರೆ ಹಾಕಬೇಕಾಗಿತ್ತು, ಅಲ್ಲಿ ಮರ್ತಿದ್ದೆ ಹಾಕೋಕ್ಕೆ, ಹಾಗಾಗಿ ಇಲ್ಲಿ ಹಾಕ್ಕೊಂಡಿದ್ದೀನಿ. ಕ್ರಿಸ್ಮಸ್ ಫ್ರೂಟ್ ಕೇಕ್ ಬ್ಯಾಟರ್ ಯಾವಾಗಲೂ ಗಟ್ಟಿಯಾಗೇ ಇರುತ್ತೆ, ಇದು ರಿಬ್ಬನ್ ಕನ್ಸಿಸ್ಟೆನ್ಸಿನಲ್ಲಿ ಇರೋದಿಲ್ಲ. ಇವಾಗ ಕೇಕ್ ಬ್ಯಾಟರ್ ರೆಡಿಯಾಗಿದೆ. ಕೇಕ್ ಬ್ಯಾಟರ್ನ ಟಿನ್ನೊಳಗೆ ಹಾಕೋಕ್ಕಿಂತ ಮುಂಚೆ ಕೇಕ್ ಟಿನ್ನೊಳಗೆ ಒಂದು ಬಟರ್ ಪೇಪರ್ ಹಾಗೂ ಸೈಡ್ಗೂ ಕೂಡ ಬಟರ್ ಪೇಪರನ್ನು ಹಾಕ್ಕೊಳ್ಬೇಕು. ಇದನ್ನು ನಾನು ಬಟರ್ ಪೇಪರನ್ನು ಬೆಣ್ಣೆಯಿಂದ ಗ್ರೀಸ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ನಾವು ಮಾಡಿಟ್ಕೊಂಡಿರುವಂಥ ಬ್ಯಾಟ್ರಲ್ಲಿ ಅರ್ಧವನ್ನು ಮಾತ್ರ ಇಲ್ಲಿ ಹಾಕ್ಕೊಂಡು ನೀಟಾಗಿ ಇದನ್ನು ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇದಾದ ನಂತರ ಇದು ಈವನ್ ಆಗಿ ಸ್ಪ್ರೆಡ್ ಆದ ನಂತರ ಉಳಿದ ಅರ್ಧ ಭಾಗದ ಬ್ಯಾಟರನ್ನು ಕೂಡ ಇಲ್ಲಿ ಹಾಕ್ಕೊಂಡು ಅದನ್ನು ಕೂಡ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಇಲ್ಲಿ ಕೇಕ್ ಬ್ಯಾಟರನ್ನ ಹಾಕಿ ಆಗಿದೆ. ಇದನ್ನು ನೀಟಾಗಿ ಸ್ಪ್ರೆಡ್ ಕೂಡ ಮಾಡ್ಕೊಂಡಿದ್ದೀನಿ. ಇದನ್ನೊಂದು 2 ಸಲ ಟ್ಯಾಪ್ ಮಾಡಿ ನಿಮಗೆ ಇಷ್ಟ ಇರುವಂತಹ ಡ್ರೈ ಫ್ರೂಟ್ಸನ್ನು ಅಥವಾ ನಟ್ಸನ್ನು ಮೇಲೆ ಹಾಕ್ಕೊಳ್ಬೋದು. ಈ ಕೇಕ್ ಬೇಕಾಗಬೇಕಾದ್ರೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ, ಯಾಕಂದರೆ ಇದು ಲೋ ಫ್ಲೇಮಲ್ಲಿ ಕುಕ್ ಆಗುತ್ತೆ. ಹೈ ಫ್ಲೇಮಲ್ಲಿ ಏನಾದರೂ ನಾವು ಇದನ್ನು ಬೇಕ್ ಮಾಡಿಕೊಂಡ್ರೆ ಔಟ್ರ್ ಕವರೆಲ್ಲ ಬೇಗ ಬ್ರೌನ್ ಆಗುತ್ತೆ, ಒಳಗಡೆ ಹಾಗೆ ಹಸಿ ಇರುತ್ತೆ. ಹಾಗಾಗಿ 160 ಡಿಗ್ರಿ ಪ್ರೀ ಹೀಟೆಡ್ ಅವನಲ್ಲಿ ನಾನು 120 ನಿಮಿಷ ಬೇಕ್ ಮಾಡ್ಕೊಂಡಿದ್ದೀನಿ. ಹತ್ತತ್ರ 2 ಗಂಟೆ. ನಾವು ಟೂತ್ ಪಿಕ್ ಹಾಕಿ ತೆಗೆದಾಗ ಅದು ಕ್ಲೀನಾಗಿ ಬರಬೇಕು. ಅದು ಬರಲಿಲ್ಲ ಅಂದರೆ ಕ್ಲೀನಾಗಿ ಬರೋವರೆಗೆ ಅದನ್ನು ಬೇಕ್ ಮಾಡ್ಕೊಳ್ಳಿ. ಇಲ್ಲಿ ಕೇಕ್ ಪರ್ಫೆಕ್ಟಾಗಿ ಬೇಕಾಗಿದೆ. ಇದನ್ನು ನಾವು ಕಂಪ್ಲೀಟಾಗಿ ತಣ್ಣಗಾಗುವವರೆಗೆ ಬಿಟ್ಬಿಡಬೇಕು. ಈ ಕೇಕನ್ನು ನಾನು ರಾತ್ರಿ ಬೇಕ್ ಮಾಡಿದ್ದೆ, ಹಾಗಾಗಿ ಒಂದು ರಾತ್ರಿ ಫುಲ್ ಅದಕ್ಕೆ ರೆಸ್ಟ್ ಕೊಟ್ಟಿದ್ದೆ. ಸೂಪರಾಗಿ ಬಂದಿದೆ ಈ ಕೇಕ್. ಇಲ್ಲೆಲ್ಲೂ ನಿಮಗೆ ಎಕ್ಸೆಸ್ ರಮ್ನ ಫ್ಲೇವರ್ ಆಗಲಿ ಅಥವಾ ಎಗ್ನ ಫ್ಲೇವರ್ ಆಗಲಿ ಎಲ್ಲೂ ಬರೋದಿಲ್ಲ. ನಾವಿಲ್ಲಿ ರಮ್ಮನ್ನು ಹಾಕೋದಿಲ್ಲ ಅಂತಂದಾದರೆ ಆರೆಂಜ್ ಜ್ಯೂಸನ್ನು 180 ml ಹಾಕ್ಕೊಂಡು ಅದರಲ್ಲಿ ಡ್ರೈ ಫ್ರೂಟ್ಸನ್ನು ಸೋಕ್ ಮಾಡಿ ಇಟ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಈ ಕೇಕ್. ನನಗೆ ಒಂದು ಅಂದಾಜಲ್ಲಿ 1.5 kg ಅಷ್ಟು ಇಲ್ಲಿ ಕೇಕ್ ರೆಡಿ ಆಗುತ್ತೆ. ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಪೂರ್ಣಿಮಾ. ಗುಡ್ ಫುಡ್. ಧನ್ಯವಾದಗಳು.